ಸೊ ಹೆಲೋ ಎವ್ರಿವನ್. ನೋಡಿ, ಇವಾಗ ರಿಲೇಷನ್ ಫಂಕ್ಷನ್ಸ್ ಮುಗಿದಿದೆ. ಇವಾಗ ಫಸ್ಟಿಗೆ ನೋಡಿ, ರಿಲೇಷನ್ ಫಂಕ್ಷನ್ ಆದ ನಂತರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದರೊಳಗೆ ಬೇಸಿಕ್ ಕವರ್ ಮಾಡೋಣ. ಬೇಸಿಕ್ ಅಂತ ಹೇಳಿದರೆ ಆ್ಯಂಗಲ್ ಮೆಷರ್ಮೆಂಟ್ ಹೇಗೆ ಮೆಷರ್ ಮಾಡ್ತಾರೆ. ಯಾಕೆಂದರೆ ಮುಂದೆ ಯಾವಾಗಾದರೂ ನಾನು ಸೈನ್ -x ಅಂತ ಹೇಳಿದಾಗ, ಕಾಸ್ -x ಅಂದಾಗ ಸೈನ್ ಎಲ್ಲಿ ಚೇಂಜ್ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಬೇಸಿಕ್ಲಿ ನೋಡಿ, ಆ್ಯಂಗಲಿಂದ ಫಸ್ಟ್ ಆಫ್ ಆಲ್ ಆ್ಯಂಗಲ್ ನೀವು ಟ್ರಿಗ್ನೋಮೆಟ್ರಿ ಕಲ್ತಿದ್ದೇನೆಂದರೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೀವು ರೈಟ್ ಆ್ಯಂಗಲ್ನಲ್ಲಿ ಕಲ್ತಿದ್ದೀರಾ. ಅಂದರೆ ಸೈನ್ ಈಕ್ವಸ್ ಟು ಸೈನ್ ಟೀಟಾ ಈಕ್ವಸ್ ಟು ಅಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಈಕ್ವಸ್ ಟು ಕಾಸ್ ಟೀಟಾ ಈಕ್ವಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಈ ರೀತಿಯಲ್ಲಿ ನೀವು ಕಲ್ತಿದ್ದೀರಾ. ಇದರೊಳಗೆ ಏನು ಮಾಡ್ತೀವಿ, ಬೇಸಿಕನ್ನು ಸ್ಟಾರ್ಟ್ ಮಾಡಿ ಅದ್ರ ನೆಕ್ಸ್ಟ್ ಏನು ಮಾಡ್ತೇನೆ, ಎಲ್ಲ ಅರ್ಥ ಮಾಡ್ತಾ ಹೋಗ್ತೇನೆ. ಇವಾಗ ಆ್ಯಂಗಲ್ ಅಂದರೆ ಮೆಷರ್ಮೆಂಟ್ ಆಫ್ ರೊಟೇಷನ್ ಆಫ್ ಬಿಟ್ವೀನ್ ಟೂ ಆರ್ಮ್ಸ್. ನೋಡಿ, ಹೀಗೆ ಒಂದು ಲೈನ್ ಇದೆ. ಆ ಲೈನ್ನ ನಾನು ಏನು ಮಾಡ್ತೇನೆ, ಹೀಗೆ ಸ್ವಲ್ಪ ಹೀಗೆ ಸ್ಟ್ರೈಟ್ ಇಲ್ಲಿಂದ ಎಬ್ಬಿಸಿ ಇಲ್ಲಿಗೆ ಇಡ್ತೇನೆ. ಸೊ ಇಲ್ಲಿಂದ ಇಲ್ಲಿವರೆಗೆ ನಾವು ನೋಡಿ ಡಿಸ್ಟೆನ್ಸ್ ಮೆಷರ್ ಮಾಡಲ್ಲ. ಇದರೊಳಗೆ ಡಿಸ್ಟೆನ್ಸ್ ಅಂತೂ ಸೇಮೇ ಇರುತ್ತೆ. ಇದರೊಳಗೆ ಏನು ಮಾಡ್ತೀವಿ, ನಾವು ಆ್ಯಂಗಲ್ ಮೆಷರ್ ಮಾಡ್ತೀವಿ. ಆ್ಯಂಗಲ್ ಯಾಕೆ ಯೂಸ್ ಮಾಡ್ತೇವೆ ಅಂದರೆ, ನೀವು ಯಾವಾಗಾದರೂ ಫಸ್ಟ್ ಆಫ್ ಆಲ್ ಆ್ಯಂಗಲ್ ಯೂಸ್ ಮಾಡೋದು ಟೈರ್ಸ್ನಲ್ಲಿ. ಟೈರ್ ತಿರುಗ್ತಿರುತ್ತಲ್ಲ, ಅವಾಗ ಆ್ಯಂಗಲ್ ಎಷ್ಟು ತಿರುಗಿದೆ ಎಲ್ಲ ಅದರೊಳಗೆ ಮೆಷರ್ ಮಾಡ್ತಾರೆ. ನೀವು ಬಿಲ್ಡಿಂಗ್ ನೋಡುವಾಗ ಬಿಲ್ಡಿಂಗ್ ಯಾವಾಗೂ 90 ಡಿಗ್ರಿಯಲ್ಲಿ ಬಿಲ್ಡ್ ಮಾಡ್ತಾರೆ. ಯಾವುದು ಕಾಲಮ್ ಆಗಲಿ ಏನೇ ಆಗಿರಲಿ ಅದನ್ನು 90 ಡಿಗ್ರಿಯಲ್ಲಿ ಬಿಲ್ಡ್ ಮಾಡ್ತಾರೆ. ಅಲ್ಲಿ ಆ್ಯಂಗಲ್ ಯೂಸ್ ಮಾಡ್ತಾರೆ. ಮತ್ತು ಯಾವುದೇ ಮಾನ್ಯುಮೆಂಟ್ಸ್ ಆಗಲಿ ಎಲ್ಲೇ ಅದರಲ್ಲಿ ರಾಡ್ ಹಾಕಿರ್ತಾರೆ. ರಾಡ್ನ ಬೆಂಡ್ ಮಾಡುವಾಗ ಅದನ್ನು ಕರೆಕ್ಟಾಗಿ ಬೆಂಡ್ ಮಾಡಬೇಕು. ಅದರೊಳಗೆ ಎಲ್ಲ ಆ್ಯಂಗಲ್ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಮೆಷರ್ಮೆಂಟ್ ಆಫ್ ರೊಟೇಷನ್ ಬಿಟ್ವೀನ್ ಟು ಆರ್ಮ್ಸ್ ಆರ್ ರೇಸ್. ಹೀಗೆ ಒಂದು ಲೈನ್ ಇದೆ, ಅದರೊಳಗೆ ನೋಡಿ ಇದನ್ನು ವರ್ಟೆಕ್ಸ್ ಅಂತಾರೆ. ಇದನ್ನು ನೋಡಿ, ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ನೀವು ಬರೀ ಹೀಗೆ ಡ್ರಾ ಮಾಡ್ತಿದ್ರಿ. ಎ ಬಿ ಆರ್ಮ್ AC ಆರ್ಮ್ ಹೀಗೆ ಅಂತಿದ್ರಿ. ಹೀಗೆ ಬರಿತಿದ್ರಿ ನೀವು. ಅದೇ ರೀತಿಯಲ್ಲಿ ಇವಾಗ ಏನು ಮಾಡ್ತೇವೆ, 11th ಸ್ಟ್ಯಾಂಡರ್ಡ್ನಲ್ಲಿ ನೀವು ಆ್ಯರೋ ಹಾಕಬೇಕಾಗುತ್ತೆ. ಯಾಕೆಂದರೆ ಇದರೊಳಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಆ್ಯಂಗಲ್ಸ್ ಇರುತ್ತೆ. ಇಲ್ಲಿದೆ ನೋಡಿ. ಬೇಸಿಕ್ಲಿ ನೀವೇನು ಮಾಡಬೇಕು, ಇದು ಇನಿಷಿಯಲ್ ರೇ, ಇದು ಟರ್ಮಿನಲ್ ರೇ. ಅಂದರೆ ಇದನ್ನು ಫೈನಲ್ ಇರುತ್ತೆ, ಇದನ್ನು ಇನಿಷಿಯಲ್ ಇರುತ್ತೆ. ಇದರೊಳಗೆ ಏನು ಡಿಗ್ರಿ ಮೆಷರ್ ಮಾಡ್ತೇವಲ್ಲ ಅದನ್ನು ಆ್ಯಂಗಲ್ ಅಂತಾರೆ. ಇವಾಗ ನಾನು ಆ್ಯಂಟಿ ಕ್ಲಾಕ್ ವೈಸ್ ಹಾಕಿದ್ದೇನೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಇವಾಗ ಒಂದು ಕ್ಲಾಕ್ ಇರುತ್ತೆ ಅಲ್ಲ, ಅದು ಈ ರೀತಿಯಲ್ಲಿ ತಿರುಗುತ್ತೆ. ಆದರೆ ನಾವೇನು ಮಾಡ್ತೇವೆ, ಆ್ಯಂಟಿ ಕ್ಲಾಕ್ ವೈಸ್ ಮೆಷರ್ ಮಾಡಿದರೆ ಪಾಸಿಟಿವ್ ಅಂತ ಕೊಡ್ತಾರೆ, ಕ್ಲಾಕ್ ವೈಸ್ ಅಂದರೆ ನೆಗೆಟಿವ್ ಕೊಡ್ತಾರೆ. ಇವಾಗ ನೋಡಿ, ಆ್ಯಂಗಲ್ಸ್ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಿದೆ. ಯಾವಾಗ ಪಾಸಿಟಿವ್ ಇರುತ್ತೆ, ಯಾವಾಗ ನೆಗೆಟಿವ್ ಇರುತ್ತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ಆರ್ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ನ ಏನಂತಾರೆ, ಇನ್ನೊಂದು ಹೆಸರು ಏನಂದರೆ ಕೌಂಟರ್ ಕ್ಲಾಕ್ ವೈಸ್ ಅಂತಾರೆ. ಇದರೊಳಗೆ ಬೇಸಿಕಲಿ ನೀವು ಆ್ಯಂಗಲ್ ಡ್ರಾ ಮಾಡಿದ ನಂತರ ನೀವು ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತೀರಾ. ಓಕೆ, ಇದನ್ನು ಪಾಸಿಟಿವ್ ಮೆಷರ್ಮೆಂಟ್ ನೆನ್ಪಿಟ್ಟಿರಿ. ನೀವು ಬರೀ ಆ್ಯಂಗಲ್ನ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ತೀರಾ. ಇವಾಗ ಇದೇನಿರುತ್ತೆ, ಇಲ್ಲಿಂದ ಇಲ್ಲಿಗೆ ತಿರುಗಿದೆಯಲ್ಲ, ಸೊ ಇಟ್ ಈಸ್ ಪಾಸಿಟಿವ್ ಆ್ಯಂಗಲ್. ಕ್ಲಾಕ್ ವೈಸ್ ಅಂತ ಹೇಳಿದರೆ ಇಲ್ಲಿ ನೆಗೆಟಿವ್ ಇರುತ್ತೆ. ಆದರೆ ಈ ಕ್ಲಾಕ್ ವೈಸ್ ತಿರುಗ್ತಲ್ಲ ಅವಾಗ ನೆಗೆಟಿವ್ ಇರುತ್ತೆ. ಸಿಂಪಲ್ ಆಗಿ ಏನಂದರೆ, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಪಾಸಿಟಿವ್ ಆಗಿರುತ್ತೆ. ಇವಾಗ ಎಕ್ಸಾಂಪಲ್ ನೋಡಿ, ಈ ಎಕ್ಸಾಂಪಲ್ನಲ್ಲಿ ನೀವು ಪ್ಲಸ್ ಆರ್ ಮೈನಸ್ ಹಾಕ್ತಾ ಹೋಗಬೇಕು. ಬರೀ ಪ್ಲಸ್ ಆರ್ ಮೈನಸ್. ಫಸ್ಟಿಗೆ ನೋಡಿ, ನೀವು ಕ್ಲಾಕ್ ವೈಸ್ ಅಂತ ಹೇಳಿದರೆ ಈ ರೀತಿಯಲ್ಲಿ ಬಂದರೆ ನೆಗೆಟಿವ್, ಈ ರೀತಿಯಲ್ಲಿ ಬಂದರೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಪಾಸಿಟಿವ್ ಇರುತ್ತೆ. ಇವಾಗ ನೋಡಿ, ಇದು ಆ್ಯಂಟಿ ಕ್ಲಾಕ್ ವೈಸ್ ಇದೆ. ಯಾವಾಗೂ ಇಲ್ಲಿ 30 ಡಿಗ್ರಿ ಇದೆಯಲ್ಲ, 30 ಡಿಗ್ರಿ ಯಾವಾಗೂ ಸೇಮೇ ಇರುತ್ತೆ. ಕ್ಲಾಕ್ ವೈಸ್ ಆಗಿರಲಿ ಆ್ಯಂಟಿ ಕ್ಲಾಕ್ ವೈಸ್ ಇರಲಿ, ಆದರೆ ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇವಾಗ ಇದೆ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಿದೆಯಲ್ಲ, ಅದಕ್ಕೋಸ್ಕರ ಇದು ಪಾಸಿಟಿವ್ ಆಗಿರುತ್ತೆ. ಇದು ಕ್ಲಾಕ್ ವೈಸ್ ಹೋಗ್ತಿದೆ, ಸೊ ಮೈನಸ್ ಇರುತ್ತೆ. ಓಕೆ, ಇದು ನೋಡಿ, ಇದು ಕ್ಲಾಕ್ ವೈಸ್ ಹೋಗ್ತಿದೆ ಈ ರೀತಿಯಲ್ಲಿ, ಸೊ ಇಟ್ ಈಸ್ ನೆಗೆಟಿವ್. ಇದು ಕೂಡ ಹೀಗೆ ಬಂದು ಈ ರೀತಿಯಲ್ಲಿ ಹೋಗ್ತಿದೆ, ಅಂದರೆ ಇದು ಕೂಡ ಮೈನಸ್ ಬರುತ್ತೆ, ಏಕೆಂದರೆ ಕ್ಲಾಕ್ ವೈಸ್ ಹೋಗ್ತಿದೆ. ಇದು ನೋಡಿ, ಇದು ನೆಗೆಟಿವ್, ಇದು ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಿದೆ, ಸೊ ಇಟ್ ಈಸ್ ಪಾಸಿಟಿವ್ 360. ಓಕೆ, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್ ಹೋಗ್ತಿದೆ. ಕ್ಲಾಕ್ ವೈಸ್ ಅಂದರೆ ಒಂದು ಗಡಿಯಾರ ಇರುತ್ತೆ ಅಲ್ಲ, ಗಡಿಯಾರ ಆ ರೀತಿಯಲ್ಲಿ ಹೋಗುತ್ತೆ. ಸೊ ಇವಾಗ ನೀವು ಕೇಳ್ಬೋದು, ಇಂದ ನೆಗೆಟಿವ್ ಬರುತ್ತೆ ಇಲ್ಲಿ. ಕೆಲವೊಮ್ಮೆ ಏನಾಗುತ್ತೆ, 1 ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ 360 ಡಿಗ್ರಿ ಈಕ್ವಲ್ಸ್ ಟು 1 ಕಂಪ್ಲೀಟ್ ರೆವಲ್ಯೂಷನ್.
ಯಾಕೆ ರೆವಲ್ಯೂಷನ್ ಕಂಡುಹಿಡಿದ್ರು? ಡಿಗ್ರಿಯಲ್ಲಿ ಮಾಡ್ಬೋದು ಈ ಥರ. ನೋಡಿ, ನೀವು ವೆಹಿಕಲ್ ನಡೆಸುವಾಗ, ನೀವು ಸ್ಕೂಟಿ ಆಗಿರಲಿ, ಬೈಕ್ ಆಗಿರಲಿ, ಅಥವಾ ಯಾವುದೇ ವೆಹಿಕಲ್, ಅದರೊಳಗೆ ಟೈರ್ ಇರುತ್ತೆ. ಟೈರ್ ಏನಾಗುತ್ತೆ, ಈ ರೀತಿಯಲ್ಲಿ ತಿರುಗುತ್ತೇ ಇರುತ್ತೆ. ಅವಾಗ ಏನಾಗುತ್ತೆ, 360 ಡಿಗ್ರಿ ಸ್ಪೀಡಲ್ಲಿ ತಿರುಗ್ತಿರುವಾಗ ಒಂದು 50 ರೌಂಡ್ಸ್ ಹೊಡಿತಂದರೆ ನೀವೇನು ಮಾಡ್ತೀರಾ, ಇದನ್ನು ಮಲ್ಟಿಪ್ಲೈ ಮಾಡಿ ಹೇಳೋದಕ್ಕಿಂತ ನೀವೇನಂತೀರ 50 ರೆವಲ್ಯೂಷನ್. 50 ರೆವಲ್ಯೂಷನ್ ಅಂದರೆ ಒಂದು ರೆವಲ್ಯೂಷನ್ನಲ್ಲಿ 360 ಡಿಗ್ರಿ ಇರುತ್ತೆ. ಒಂದು ರೆವಲ್ಯೂಷನ್ನಲ್ಲಿ 360 ಡಿಗ್ರಿ ಇರುತ್ತೆ. ಸೊ 50 ರೆವಲ್ಯೂಷನ್ ಅಂತ ಹೇಳಿದರೆ ಮಲ್ಟಿಪ್ಲೈ ಮಾಡಿ ಇದು ಆನ್ಸರ್ ಇಲ್ಲಿ ಬರೆದ್ರೆ ಅದು 50 ರೆವಲ್ಯೂಷನ್ ಅಂತಾರೆ. ನೋಡಿ, ಡಿಗ್ರಿ ಯಾವಾಗೂ ಡಿಗ್ರಿ, ರೇಡಿಯನ್, ದೀಸ್ ಆರ್ ಮೆಷರ್ಡ್ ಓನ್ಲಿ ಫಾರ್ ಸ್ಮಾಲರ್ ಆ್ಯಂಗಲ್ಸ್. ಹೇಗೆ ದೊಡ್ಡದಾಗ್ತಾ ಹೋಗುತ್ತೆ ಅದನ್ನೇನು ಮಾಡ್ತಾರೆ, ರೆವಲ್ಯೂಷನ್ ಅಂದರೆ ಒಂದು ಚಕ್ಕರ್ ಹಾಕೋದು, ಅಂದರೆ ಒಂದು ರೌಂಡ್ ಹಾಕೋದು. ಓಕೆ, ನಿಮ್ಗೆ ಇದು ಅರ್ಥ ಆಗಿತ್ತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.